ಬಂಡಾಯ ಈಗ ಹೇಗೆ ಎದ್ದೇಳ್ತಾ ಇದೆ ಅಂತಂದ್ರೆ ಯಾರೂ ಏನೂ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಆದರೆ ತಮ್ಮ ಆಕ್ರೋಶವನ್ನು ಹೊರ ಹಾಕಬೇಕಲ್ಲ, ಹಾಗಾಗಿ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರ ಸರದಿ ಗಾಂಧಿನಗರ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈಗ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಡೆಗೆ ಎಂ ಕೃಷ್ಣಪ್ಪ ಅವ್ರದ್ದಾಯಿತು, ಹ್ಯಾರಿಸ್ ಅವ್ರದ್ದಾಯಿತು, ಈಗ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರದ್ದು. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ ಮನೆಯಲ್ಲಿ ಈಗ ಕೋತ ಅನ್ನುವಂಥ ಪರಿಸ್ಥಿತಿ ಇದೆ. ಸೊ ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಗಾಂಧಿನಗರ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕೆಪಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ತಮ್ಮ ನಾಯಕರಿಗೆ ಯಾಕೆ ಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ, ಯಾಕೆ ತಪ್ಪಿಸಿದ್ರು ಅಂತ ಹೇಳಿ. ಸೊ ಈಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೆದ್ದೇಳ್ತಾ ಇದೆ. ಈ ವಿಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರಂತೂ ರಾಜೀನಾಮೆ ಕೊಡುವಂಥವರ ವಿಚಾರದಲ್ಲಿ ಒಂದು ನೇರವಾಗಿರುವಂತಹ ಮೆಸೇಜನ್ನು ಪಾಸ್ ಮಾಡಾಗಿದೆ. ಆದರೆ ಈ ಬೆಂಬಲಿಗರು ಪ್ರತಿಭಟನೆ ಮಾಡ್ತಿರೋ ವಿಚಾರದಲ್ಲಿ ಅವರು ಏನು ಹೇಳಬೇಕಾಗಿದೆ ಇನ್ನೂ ಹೇಳಿಲ್ಲ. ಸೊ ಅದನ್ನು ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಕಾಣುತ್ತೆ ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆಗಳಲ್ಲಿ. ಈಗ ಹ್ಯಾರಿಸ್ ಅವರ ಸರದಿ ಆಯಿತು, ಎಂ ಕೃಷ್ಣಪ್ಪ ಅವರ ಸರದಿ ಆಯಿತು, ದಿನೇಶ್ ಗುಂಡೂರಾವ್ ಅವರ ಸರದಿ ಈಗ ಬಂದು ತಲುಪಿದೆ. ದೊಡ್ಡ ಮಟ್ಟದಲ್ಲಿ ಈಗ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಏನು ಮಾಡ್ತಾರೆ ಈ ಆಕ್ರೋಶವನ್ನು ಹೊರ ಹಾಕಿ?